ಈ ಕಲಿಯುಗದ ಕಾಲದಲ್ಲಿ ಬ್ಯಾಂಕ್ ಸ್ಟಾಫ್ ಮೇಲೆ ಕೂಡ ನಂಬಿಕೆ ಇಡೋ ಆಗಿಲ್ಲ ಅನ್ಸುತ್ತೆ. ಈ ತರದ ನಂಬಿಕೆ ದ್ರೋಹದ ಘಟನೆ ನಡೆದಿರೋದು ಚಾಮರಾಜಪೇಟೆ ಗಿರಿನಗರದಲ್ಲಿ. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಒಂದು ಅಜ್ಜಿ ತಾತ ಜಾಯಿಂಟ್ ಅಕೌಂಟ್ ಹೊಂದಿದ್ರು. ಅಜ್ಜಿ ಡೆಪ್ಯೂಟಿ ಮ್ಯಾನೇಜರ್ ಹಾಗೆ ಬ್ಯಾಂಕ್ ಸಿಬ್ಬಂದಿ ಜೊತೆ ಚೆನ್ನಾಗಿ ಮಾತಾಡ್ತಾ ಅವಳ ಕಷ್ಟ ಸುಖನ ಹೇಳ್ಕೊಳ್ತಾ ಇದ್ಲು. ಇತ್ತೀಚೆಗೆ ಅವರ ಒಂದು ಮನೆ ಮಾರಿದ್ರಿಂದ 1 ಕೋಟಿ ರೂಪಾಯಿ ಆ ಜಾಯಿಂಟ್ ಅಕೌಂಟ್ಗೆ ಬಂದು ಡೆಪಾಸಿಟ್ ಆಗಿತ್ತು. ಇದು ಬ್ಯಾಂಕ್ ಅವ್ರಿಗೆ ಗೊತ್ತಾಗಿ ಅಜ್ಜಿಗೆ ಹೇಳಿದ್ದಾರೆ, 2 ಬಾಂಡ್ ಅವಧಿ ಮುಗಿದಿದೆ, ಹೊಸ ಬಾಂಡ್ ಖರೀದಿಗೆ ಚೆಕ್ ಬೇಕು ಅಂತ. ಅಜ್ಜಿ ಬ್ಲ್ಯಾಂಕ್ ಚೆಕ್ ತಂದು ಕೊಟ್ಟ ತಕ್ಷಣ ಅದರ ಮೇಲೆ ಸೈನ್ ಹಾಕಿಸಿ ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಇನ್ನು 3 ಜನ ಸಿಬ್ಬಂದಿ ಸೇರಿ 50 ಲಕ್ಷ ಹಣವನ್ನು ಇಬ್ಬರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಟ್ರಾನ್ಸ್ಫರ್ ಮೆಸೇಜ್ ಆ ಅಜ್ಜಿ ತಾತನ ಮಗನ ಮೊಬೈಲ್ಗೆ ಹೋದಾಗ ಅವನು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಡೆಪ್ಯೂಟಿ ಮ್ಯಾನೇಜರ್ ಹಾಗೆ ಬ್ಯಾಂಕ್ ಸಿಬ್ಬಂದಿನ ವಿಚಾರಣೆ ನಡೆಸಿದ್ದಾರೆ. ನಮ್ಮದು ದುಡ್ಡು ಕದಿಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಆ ದುಡ್ಡು ತೊಗೊಂಡು ಎಲ್ಲರದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಲಾಭ ಗಳಿಸಿ ರಿಟರ್ನ್ ದುಡ್ಡು ಅವ್ರ ಅಕೌಂಟ್ಗೆ ಹಾಕಬೇಕು ಅನ್ನೋದು ಇತ್ತು ಅಂತ ಅವ್ರು ಹೇಳಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಕಮೆಂಟ್ ಮಾಡಿ.